ತನ್ನ ತಾವರೆ ಕಂಗಳ ವೈವಿಧ್ಯತೆಯ ಮೂಲಕ, ಬೆಳಗಿನ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಮನಸೂರೆಗೊಂಡಿದ್ದ ದಕ್ಷಿಣ ಭಾರತದ ಸೂಪರ್ ಸ್ಟಾರ್, ಮಹಿಳಾ ಸೂಪರ್ ಸ್ಟಾರ್ ಬಿ ಸರೋಜಾದೇವಿ ತಮ್ಮ 87ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ತನ್ನ ವೈವಿಧ್ಯಮಯ ಅಭಿನಯ ಅಷ್ಟೇ ಅಲ್ಲ, ಘಟಾನುಘಟಿ ತಾರೆಯರ ಜೊತೆ, ಸೂಪರ್ ಸ್ಟಾರ್ಗಳ ಜೊತೆ ನಟಿಸಿರುವ ಖ್ಯಾತಿ ಅವರದು. ಒಂದು MGR, ಶಿವಾಜಿ ಗಣೇಶನ್ನು, ಡಾಕ್ಟರ್ ರಾಜ್ಕುಮಾರ್, NTR, ಹಾಗೆಯೇ ಹಿಂದಿ ಚಿತ್ರರಂಗದ ಪ್ರಸಿದ್ಧ ನಟ ದಿಲೀಪ್ ಕುಮಾರ್, ಶಮ್ಮಿ ಕಪೂರ್, ರಾಜೇಂದ್ರ ಕುಮಾರ್ ಇಂತಹ ಘಟಾನುಘಟಿ ನಟರ ಜೊತೆ ನಟಿಸಿರುವ ಮೇರು ನಟಿ ಬಿ ಸರೋಜಾದೇವಿ ಇನ್ನಿಲ್ಲವಾಗಿದ್ದಾರೆ. ತನ್ನ ವೈವಿಧ್ಯಮಯ ಅಭಿನಯ ಸಾಧ್ಯತೆಗಳ ಮೂಲಕ, ತನ್ನ ಬದುಕಿನ ಶೈಲಿಯ ಮೂಲಕ, ತನ್ನದೇ ಆದಂತಹ ಒಂದು ಅಭಿನಯದಿಂದ ಅಚ್ಚೊತ್ತಿರುವಂತಹ ಶ್ರೇಷ್ಠ ನಟಿ ಬಿ ಸರೋಜಾದೇವಿ. ಈ ಎಲ್ಲ ವಿಚಾರಗಳ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಬಿ ಸರೋಜಾದೇವಿ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕ. ಒಂದು ಕಾರ್ಯಕ್ರಮದಲ್ಲಿ ಇವರ ನೃತ್ಯವನ್ನು ಹೊನ್ನಪ್ಪ ಭಾಗವತರ ಸುಪ್ರಸಿದ್ಧ ನಿರ್ದೇಶಕ ಮತ್ತು ನಾಯಕ ನಟ ನೋಡ್ತಾರೆ. ಈ ಒಂದು ಮಗುವಿನ ಬೆರಗು ಕಂಡು ಅವರಿಗೆ ಆಶ್ಚರ್ಯ ಆಗುತ್ತೆ. ಅವರು ತಮ್ಮ ಮಹಾಕವಿ ಕಾಳಿದಾಸ ಸಿನಿಮಾದಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಬಿ ಸರೋಜಾದೇವಿಯವರಿಗೆ ಚಿತ್ರರಂಗಕ್ಕೆ ಹೋಗೋದಕ್ಕೆ ಆಸಕ್ತಿ ಇರೋದಿಲ್ಲ. ಆದರೆ ಅವರ ತಾಯಿಯ ಒತ್ತಡಕ್ಕೆ ಅವರು ಮಹಾಕವಿ ಕಾಳಿದಾಸದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಸಿನಿಮಾ ಹಿಟ್ ಆಗುತ್ತೆ. ಮೊದಲ ಸಿನಿಮಾದಲ್ಲೇ ಜನಪ್ರಿಯತೆಯ ತುದಿಗೆ ಹೋಗ್ತಾರೆ. ಹೀಗೆ ಹೋದವರು ಮತ್ತೆ ಮರಳಿ ನೋಡುವುದೇ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ. ಅದರಲ್ಲೂ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಂಥವರ ಜೊತೆ ಅವರು ಕೊಟ್ಟಂತಹ ಚಿತ್ರಗಳಿದೆಯಲ್ಲ, ಅದು ಅದ್ಭುತ. ಅದರಲ್ಲೂ ಕಿತ್ತೂರು ಚೆನ್ನಮ್ಮ ಸಿನಿಮಾದಲ್ಲಂತೂ ನಿಮಗೇಕೆ ಕೊಡಬೇಕು ಕಪ್ಪ, ಈ ಡೈಲಾಗ್ ಇದೆಯಲ್ಲ, ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಡಿದೆದ್ದುವ ಹಾಗೆ ಬ್ರಿಟಿಷರಿಗೆ ಸವಾಲು ಹಾಕುವಂತಹ ದೃಶ್ಯ, ನಿಮಗೆ ಕಪ್ಪವನ್ನು ಯಾಕೆ ಕೊಡಬೇಕು ಎನ್ನುವ ಒಂದು ಕಠೋರ ನಿರ್ಧಾರದೊಂದಿಗೆ ಅವರಿಗೆ ಪ್ರಶ್ನಿಸುವ ಆ ಉರಿಯುವ ಕೆಂಡದಂತಹ ಕಣ್ಣಿನ ಅಮೋಘ ಅಭಿನಯ ಒಂದು ರೀತಿಯಲ್ಲಿ ಕನ್ನಡಿಗರಿಗೆ ಬಿ ಸರೋಜಾದೇವಿ ಅವರ ಅಭಿನಯ ಸಾಮರ್ಥ್ಯದ ಬಗ್ಗೆ ಇನ್ನಿಲ್ಲದಂತಹ ಅಭಿಮಾನ ಉಂಟು ಮಾಡಿತು. ಇದಾದ ನಂತರ ಅಮರಶಿಲ್ಪಿ ಜಕ್ಕನಾಚಾರಿ, ಹಾಗೆಯೇ ಮಲ್ಲಮ್ಮನ ಪವಾಡ ಸಿನಿಮಾಗಳು ತುಂಬ ಅದ್ಭುತವಾದ ಸಿನಿಮಾಗಳು. ಅಂದರೆ ಒಂದು ರೀತಿಯಲ್ಲಿ ಸಾಮಾಜಿಕ ಚಿತ್ರಗಳಿಗೂ ಮತ್ತೊಂದು ರೀತಿಯಲ್ಲಿ ಪೌರಾಣಿಕ ಚಿತ್ರಗಳಿಗೂ ಕೂಡ ಹೊಂದಾಣಿಕೆ ಆಗುವಂತಹ ಅವರ ರೂಪ, ಅವರ ಅಭಿನಯ ಅವರನ್ನು ಮತ್ತೊಂದು ಲೆವೆಲ್ಲಿಗೆ, ಅವರನ್ನು ಒಂದು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ತು. ಹಾಗೆಯೇ ಬಬ್ರುವಾಹನ ಸಿನಿಮಾ, ಇದಾದ ನಂತರ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಶ್ರೀನಿವಾಸ ಕಲ್ಯಾಣ, ನ್ಯಾಯವೇ ದೇವರು, ಹೀಗೆ ಒಂದಾದ ನಂತರ ಒಂದೊಂದು ಸಿನಿಮಾಗಳು. ಹಾಗೆಯೇ ಅತ್ಯಂತ ಸುಪ್ರಸಿದ್ಧ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ ಭಾಗ್ಯವಂತರು ಸಿನಿಮಾ, ಮೊನ್ನೆಯವರೆಗೂ ಕೂಡ ಯಾರಿವನು, ನಟ ಸಾರ್ವಭೌಮ ಸಿನಿಮಾ, ಇವೆಲ್ಲವನ್ನು ಗಮನಿಸಿದಾಗ ಅವರು ಹೇಗೆ ತನ್ನ ಅಭಿನಯ ಸಾಮರ್ಥ್ಯದ ಮೂಲಕ, ತನ್ನ ಪ್ರತಿಭೆಯ ಮೂಲಕ, ತನ್ನ ವೈಶಿಷ್ಟ್ಯಮಯ ಅಂದದ ಮೂಲಕ ನಾಡಿನ ಮನಸೂರೆಗೊಂಡಿದ್ದರು ಅನ್ನೋದು ನಮಗೆ ವ್ಯಕ್ತ ಆಗುತ್ತೆ. ಇದು ಕನ್ನಡದ ಅವರ ಒಂದು ಪ್ರತಿಭೆಯ ಒಂದು ಮುಖ. ಇದಷ್ಟೇ ಅಲ್ಲ, ಆಗಲೇ ಹೇಳಿದ ಹಾಗೆ MGR ಜೊತೆ ನಾಡೋಡಿ ಮಣ್ಣನ್ ಸಿನಿಮಾ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಆ ಸಿನಿಮಾ ಪಡೆದಂತಹ ಖ್ಯಾತಿ ಅವರನ್ನು ಎತ್ತರಕ್ಕೆ ಕೊಂಡೊಯ್ತು. ತಮಿಳಿನ ಸುಪ್ರಸಿದ್ಧ ತಾರೆಯಾಗಿ ಮಿನುಗಿದ್ರು. ತಮಿಳು ಚಿತ್ರರಂಗದಲ್ಲಿ ತನ್ನ ಅಭಿನಯದ ಮೂಲಕ ಅವರು ಅತ್ಯಂತ ಶ್ರೇಷ್ಠ ನಟಿ, ಜನಪ್ರಿಯ ನಟಿ ಅಂತ ಅನಿಸಿದ್ರು. ಹಾಗೆಯೇ ಶಿವಾಜಿ ಗಣೇಶನ್ ಅವರ ಜೊತೆ ಅವರ ಅಭಿನಯದ ಸಿನಿಮಾ, ಅದರಲ್ಲೂ ಪಾಲುಂ ಪಳಮಂ ಸಿನಿಮಾ, ಅದು ಜನಪ್ರಿಯ ತುದಿಗೆ ಅವರನ್ನು ಕೊಂಡೊಯ್ತು. ದಕ್ಷಿಣ ಭಾರತದ ಮೇರು ನಟರಾದಂತಹ ರಾಜ್ಕುಮಾರ್ ಅವರ ಜೊತೆಗೆ, MGR ಜೊತೆಗೆ, ಶಿವಾಜಿ ಗಣೇಶನ್ ಅವರ ಜೊತೆಗೆ, MGR ಮತ್ತು ಶಿವಾಜಿ ಗಣೇಶನ್ ಅವರ ಜೊತೆಗೆ 20-25 ಸಿನಿಮಾಗಳನ್ನು ತಲಾ ಅವರು ಮಾಡೋದ್ರ ಮೂಲಕ ತಮಿಳು ಚಿತ್ರರಂಗದಲ್ಲಿ ಜನಪ್ರಿಯ ತಾರೆ ಅದು.
ಇನ್ನು ತೆಲುಗಿನಲ್ಲಿ MT ರಾಮರಾವ್ ಅವರ ಜೊತೆಗೆ ಸೀತಾರಾಮ್ ಕಲ್ಯಾಣ ಸಿನಿಮಾ, ಹೀಗೆ ಬೇಕಾದಷ್ಟು ಸಿನಿಮಾಗಳನ್ನು ಅವರು ಮಾಡಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಅಂತ ಅನ್ನಿಸ್ಕೊಂಡ್ರು. ಈ ಜನಪ್ರಿಯತೆ ಕೇವಲ ದಕ್ಷಿಣ ಭಾರತಕ್ಕಷ್ಟೇ ಅಲ್ಲ, ದಿಲೀಪ್ ಕುಮಾರ್ ಅವರ ಪೈಗಾಮ್ ಚಿತ್ರದಲ್ಲಿ ನಟಿಸುವ ಮೂಲಕ ಅವರ ಅಭಿನಯ ಸಾಮರ್ಥ್ಯ ಹಿಂದಿ ಚಿತ್ರಕ್ಕೂ ಕೂಡ ಆವರಿಸ್ತು. ಹಾಗೆಯೇ ರಾಜೇಂದ್ರ ಕುಮಾರ್ ಅವರ ಸಸುರಾಲ್ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಸುನಿಲ್ ದತ್ ಅವರ ಜೊತೆಗೂ ಕೂಡ, ಶಮ್ಮಿ ಕಪೂರ್ ಅವರ ಜೊತೆಗೂ ಕೂಡ ಅವರು ಅಭಿನಯವನ್ನು ಮಾಡಿದ್ದಾರೆ. ಇದು ಅವರ ಚಿತ್ರಗಳ ಹಿನ್ನೆಲೆ. ಅಂದರೆ ಬಿ ಸರೋಜಾದೇವಿ ಕನ್ನಡಕ್ಕೂ ಇರುವಂತಹ ನಂಟಿದೆಯಲ್ಲ, ಅದು ಅತ್ಯಂತ ವಿಶಿಷ್ಟವಾದದ್ದು. ಅವರು ಬಹುಭಾಷಾ ತಾರೆ, ಹಾಗೆಯೇ ಜನಪ್ರಿಯ ಸೂಪರ್ ಸ್ಟಾರ್ಗಳ ಜೊತೆಗೆ ಅವರು ನಟಿಸಿದ್ರು ಕೂಡ ತಮ್ಮ ನೆರಳನ್ನು, ತಮ್ಮ ಮೂಲಗಳನ್ನು, ಅವರು ತಮ್ಮ ಮೂಲ ಹುಟ್ಟನ್ನು, ತಮ್ಮ ಜನಪ್ರಿಯತೆಯ ಮೂಲವನ್ನು ಅವರು ಗುರುತಿಸ್ಕೊತಾ ಇದ್ದಿದ್ದು ಕನ್ನಡದ ಜೊತೆಗೆ. ಕನ್ನಡದ ಭಾಷೆ, ಕನ್ನಡದ ಸಿನಿಮಾಗಳ ಬಗ್ಗೆ, ಕನ್ನಡದ ಕಲಾವಿದರ ಬಗ್ಗೆ ಅವರಿಗೆ ಅಪ್ರತಿಮವಾದಂತಹ ಪ್ರೀತಿ ಇತ್ತು, ಅಪ್ರತಿಮವಾದಂತಹ ಗೌರವ ಇತ್ತು. ಹೀಗಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಅವರಿಗೆ ಒಲವಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅವ್ರದ್ದು ಕೆಲವು ದತ್ತಿ ಪ್ರಶಸ್ತಿಗಳಿವೆ. ಹೀಗೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿದವರಿಗೆ, ಮಹಿಳೆಯರ ವಿಚಾರದಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರಿಗೆ ಪ್ರಶಸ್ತಿ ಕೊಡುವ ಒಂದು ದತ್ತಿಯನ್ನು ಕೂಡ ಅವರು ಸ್ಥಾಪನೆಯನ್ನು ಮಾಡಿದರು. ಹೀಗೆ ವೈವಿಧ್ಯಮಯ ಕ್ಷೇತ್ರದಲ್ಲೂ ಕೂಡ ಗುರುತಿಸುವಂತಹ ಒಂದು ಕಳಕಳಿ ಅವರಲ್ಲಿ ನಿಚ್ಚಳವಾಗಿ ಎದ್ದು ಕಾಣ್ತಾ ಇತ್ತು. ಅಂತಹ ಅಮೋಘ ನಟಿ. ಹಾಗೆಯೇ ಒಂದು ರೀತಿಯಲ್ಲಿ ಕನ್ನಡಿಗರ ಮನಸ್ಸಲ್ಲಿ, ದಕ್ಷಿಣ ಭಾರತೀಯರ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಅಚ್ಚೊತ್ತಿದ, ತನ್ನ ಅಭಿನಯ ಸಾಮರ್ಥ್ಯದ ಮೂಲಕ, ವೈವಿಧ್ಯತೆಯ ಮೂಲಕ ಅಚ್ಚೊತ್ತಿದ ಒಂದು ಮಹಾನ್ ಕಲಾವಿದೆ, ಮಹಾನ್ ಚೇತನ ಬಿ ಸರೋಜಾದೇವಿ ಅಂತ ಹೇಳಿದರೆ ಅದು ಖಂಡಿತವಾಗಿ ಅತಿಶಯೋಕ್ತಿಯೂ ಅಲ್ಲ, ಅದು ಖಂಡಿತವಾಗಿ ಒಂದು ರೀತಿಯಲ್ಲಿ ಅದು ತಪ್ಪಲ್ಲ. ಹೀಗಾಗಿ ಅವರು ಇದೀಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ, ದಕ್ಷಿಣ ಭಾರತ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಅವರು ಇನ್ನಿಲ್ಲದಂತಹ ನಷ್ಟ, ಅವರು ತುಂಬಲಾರದಂತಹ ನಷ್ಟ ಅಂತ ಹೇಳಿದಲೇ ಬೇರೆ ದಾರಿಗಳಿಲ್ಲ. ಬೇಕಾದಷ್ಟು ಪ್ರಶಸ್ತಿಗಳನ್ನ, ಪದ್ಮವಿಭೂಷಣದಂತಹ ಶ್ರೇಷ್ಠ ಪ್ರಶಸ್ತಿಯನ್ನು, ಭಾರತ ಸರ್ಕಾರ ಕೊಡುವ ಶ್ರೇಷ್ಠ ತಾರೆ ಎನ್ನುವಂತಹ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ರು. ಅವರು ನಮ್ಮೊಂದಿಗೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ನಾವು ಕೂಡ ಕೊಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ ಗೆಳೆಯರೆ.